ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾನೆ ಇದೆ. ಅದಕ್ಕೆ ಸಂಬಂಧಿಸಿದಂತೆ ರೇಣುಕಾಸ್ವಾಮಿ ಕೇಸಲ್ಲಿ ದರ್ಶನ್ಗೆ ಕಂಟಕ ಹಾಗಾದ್ರೆ ಫಿಕ್ಸಾ ಅಂತ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ಗೆ ಕಂಟಕ ಫಿಕ್ಸ್. ದರ್ಶನ್ ಕಿಲ್ಲರ್ ಗ್ಯಾಂಗ್ನ ಕ್ರೌರ್ಯ, ಕುಖ್ಯಾತಿ, ವಿಕೃತಿ ಬಟಾ ಬಯಲಾಗ್ತಾ ಇದೆ. ಪೊಲೀಸರ ಕೈ ಸೇರಿದೆ ಎಫ್ಎಸ್ಎಲ್ ರಿಪೋರ್ಟ್. ಎಫ್ಎಸ್ಎಲ್ ರಿಪೋರ್ಟ್ ನಲ್ಲಿ ಸ್ಫೋಟಕ ಮಾಹಿತಿ ಈಗ ಬಟಾ ಬಯಲಾಗಿರುವಂತದ್ದು. ರೇಣುಕಾಸ್ವಾಮಿ ಕೇಸಲ್ಲಿ ದರ್ಶನ್ಗೆ ಇದೀಗ ಕಂಟಕ ಫಿಕ್ಸ್ ಆಗಿದ್ಯಾ, ಮುಹೂರ್ತ ಫಿಕ್ಸ್ ಆಗಿದ್ಯಾ? ಹಾಗಾದ್ರೆ ದರ್ಶನ್ ಅಂಡ್ ಗ್ಯಾಂಗ್ ನ ಕ್ರೌರ್ಯ ಏನಿತ್ತು, ಅವರ ಕುಕೃತ್ಯ ಏನಿತ್ತು, ಅದೆಲ್ಲ ಕೂಡ ಈಗ ಬಟಾ ಬಯಲಾಗ್ತಿದೆ. ಯಾಕಂದ್ರೆ ಇದಕ್ಕೆಲ್ಲ ಸಂಬಂಧಿಸಿದಂತೆ ಇದೀಗ ಪೊಲೀಸರ ಕೈ ಸೇರಿದೆ ಎಫ್ಎಸ್ಎಲ್ ರಿಪೋರ್ಟ್. ಹಾಗಾದ್ರೆ ಎಫ್ಎಸ್ಎಲ್ ರಿಪೋರ್ಟ್ ನಲ್ಲೆಲ್ಲ ಏನಿದೆ, ಇದೆಲ್ಲದ್ರ ಕುರಿತು ಇವತ್ತು ಫ್ರೀಡಂ ಟಿವಿಯಲ್ಲಿ ಬಟಾ ಬಯಲ್ ಮಾಡ್ತಾ ಇದೀವಿ. ರೇಣುಕಾಸ್ವಾಮಿ ಕೇಸಲ್ಲಿ ದರ್ಶನ ಹಾಗಾದ್ರೆ ಮುಹೂರ್ತ ಫಿಕ್ಸಾ, ಜೈಲಲ್ಲೇ ಉಳ್ಕೊಳ್ತಾರಾ, ಬೇಲೇನಾದ್ರೂ ಸಿಗುತ್ತೆ? ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಎಫ್ಎಸ್ಎಲ್ ರಿಪೋರ್ಟ್ ನಲ್ಲಿ ಸ್ಫೋಟಕ ಮಾಹಿತಿ ಇದೀಗ ಬಟಾ ಬಯಲಾಗ್ತಾ ಇದೆ. ರೇಣುಕಾಸ್ವಾಮಿ ಕೇಸಲ್ಲಿ ಕಂಬಿ ಎಣಿಸ್ತಾರ ದರ್ಶನ್? ಹಾಗಾದ್ರೆ ದರ್ಶನ್ ಅಂಡ್ ಗ್ಯಾಂಗ್ ಏನೆಲ್ಲ ಕುಖ್ಯಾತ ಅಂದ್ರೆ ಕ್ರೌರ್ಯ ಮಾಡಿತ್ತು, ದುಷ್ಕೃತ್ಯಗಳನ್ನ ಮಾಡಿತ್ತು, ವಿಕೃತಿಯನ್ನ ಮೆರೆದಿತ್ತು, ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಇವರು ಮಾಡಿರುವಂತಹ ಎಲ್ಲಾ ಕೆಲಸಗಳಿಗೂ ಸಂಬಂಧಪಟ್ಟಂತೆ ಇದೀಗ ಪೊಲೀಸರ ಕೈಗೆ ಎಫ್ಎಸ್ಎಲ್ ರಿಪೋರ್ಟ್ ಸಿಕ್ಕಿರುವಂತದ್ದು. ಹಾಗಿದ್ರೆ ಪೊಲೀಸರ ಕೈಗೆ ಸೇರಿರುವಂತಹ ಎಫ್ಎಸ್ಎಲ್ ರಿಪೋರ್ಟ್ ನಲ್ಲಿ ಏನೇನಿದೆ ಅನ್ನೋದಾದ್ರೆ, ರೇಣುಕಾಸ್ವಾಮಿ ಎಫ್ಎಸ್ಎಲ್ ರಿಪೋರ್ಟ್ ಇದೀಗ ಕೈ ಸೇರಿರುವಂತದ್ದು. ಎದೆಯ ಎಲುಬು ಮುರಿದೋಗಿದೆ, ಶ್ವಾಸಕೋಶಕ್ಕೆ ಮೂಳೆ ಚುಚ್ಚಿರುವಂತದ್ದು. ಎಫ್ಎಸ್ಎಲ್ ರಿಪೋರ್ಟ್ 1. ಹಾಗಾದ್ರೆ ಏನೇನಿದೆ ಈ ರಿಪೋರ್ಟ್ ನಲ್ಲಿ ಅನ್ನೋದಾದ್ರೆ, ಎದೆಯ ಮೂಳೆ, ಎದೆಯ ಎಲುಬು ಜರ್ಜರಿತವಾಗಿ ಮುರಿದೋಗಿದೆ, ಶ್ವಾಸಕೋಶಕ್ಕೆ ಮೂಳೆಗಳಿಂದ ಚುಚ್ಚಿಕೊಂಡಿದೆ, ಜೊತೆಗೆ ತಲೆಗೆ ಗಂಭೀರವಾಗಿರುವಂತಹ ಗಾಯಗಳಾಗಿವೆ. ಹಾಗೆ ಮೆದುಳಿನಲ್ಲಿ ರಕ್ತಸ್ರಾವ ಆಗಿರುವಂತದ್ದು, ಅದು ಕೂಡ ತೀವ್ರ ಮಟ್ಟದಲ್ಲಿ ರಕ್ತಸ್ರಾವವಾಗಿರುವಂತದ್ದು. ಲಾರಿಯ ಹಿಂಭಾಗಕ್ಕೆ ತಲೆಯನ್ನ ಜಜ್ಜಿರೋದ್ರಿಂದ ಈ ರೀತಿಯ ರಕ್ತಸ್ರಾವ ಆಗಿರುವಂತದ್ದು. ಜೊತೆಗೆ ಬೆನ್ನು ಮೂಳೆ ಕೂಡ ಮುರಿದೋಗಿದೆ ತೀವ್ರ ರೀತಿಯಲ್ಲಿ. ಹಾಗೆ ಗುಪ್ತಾಂಗದಲ್ಲಿ ರಕ್ತ ಕೂಡ ಸೋರಿಕೆಯಾಗಿದೆ. ಕಾಲಲ್ಲಿ ಒದ್ದಿರೋದ್ರಿಂದ ವೃಷಣಕ್ಕೆ ಕೂಡ ಗಾಯಗಳಾಗಿವೆ. ಇದ್ರ ಜೊತೆಗೆ ಕಾಲಿನ ಮೊಣಕಾಲೇನಂತ ಹೇಳ್ತೀವಿ, ಅದು ಕೂಡ ಮುರಿದೋಗಿದೆ. ಬಲಗಣ್ಣಿಗೂ ಕೂಡ ತೀವ್ರವಾದ ಹಾನಿ ಉಂಟಾಗಿದೆ. ಡೆತ್ ಟೈಮ್ ಅಂದ್ರೆ ಅವರು ಜೀವ ಹೋಗಿರುವಂತಹ ಸಮಯ ಬಂದು ಸಂಜೆ 6ರಿಂದ 6:30 ಒಳಗೆ ಜೀವ ಹೋಗಿದೆ. ಸಾವಿಗೆ ಮೇನ್ ಕಾರಣನೇ ಮೆದುಳಿಗೆ ಬಿದ್ದಂತಹ ತೀವ್ರವಾದಂತಹ ಪೆಟ್ಟು, ಹಾಗೆ ರಕ್ತಸ್ರಾವ. ಇದೆಲ್ಲದ್ರಿಂದ ನಿಮ್ಗೆ ಏನ್ ಗೊತ್ತಾಗತ್ತಂದ್ರೆ, ಯಾವ ರೀತಿಯಾಗಿ ಅಂದ್ರೆ ರಾಕ್ಷಸವಾಗಿ ಇವ್ರನ್ನ ಕೊಲೆ ಮಾಡಿದ್ದಾರೆ ಅನ್ನೋದು ಈ ಎಫ್ಎಸ್ಎಲ್ ರಿಪೋರ್ಟ್ 1ರಲ್ಲಿ ನಿಮ್ಗೆ ಗೊತ್ತಾಗತ್ತೆ. ಹಾಗಾದ್ರೆ ಎಫ್ಎಸ್ಎಲ್ ರಿಪೋರ್ಟ್ ನಂಬರ್ 2 ಕೂಡ ಬರ್ತಾ ಇದೆ. ಹಾಗಾದ್ರೆ ಎಫ್ಎಸ್ಎಲ್ ರಿಪೋರ್ಟ್ 2ರಲ್ಲಿ ಏನೇನಿದೆ ಅನ್ನೋದಾದ್ರೆ, ದರ್ಶನ್ ಬಟ್ಟೆ ಮೇಲೆ ರಕ್ತದ ಕಲೆಗಳಾಗಿವೆ. ಆರ್ ನಗರ ನಿವಾಸದಲ್ಲಿ ವಶಕ್ಕೆ ಈ ಬಟ್ಟೆಯನ್ನ ಕೂಡ ಪಡ್ಕೊಂಡಿದ್ರು. ಕಪ್ಪು ಬಣ್ಣದ ಟಿ ಶರ್ಟ್ ಹಾಗೆ ನೀಲಿ ಕಲರ್ ಜೀನ್ಸ್ ಪ್ಯಾಂಟ್ ಆಗಿರುತ್ತೆ ಈ ಬಟ್ಟೆಗಳು. ಇದೀಗ ಎಫ್ಎಸ್ಎಲ್ 1 ವರದಿ ಆಯ್ತು. ಎಫ್ಎಸ್ಎಲ್ 2 ವರದಿಯಲ್ಲಿ ಏನೇನಿದೆ ಅಂತ ನೋಡೋದಾದ್ರೆ, ಮೊದಲ ರಿಪೋರ್ಟ್ ನಲ್ಲಿ ಏನೇನಿತ್ತು ನಿಮ್ಗೆಲ್ಲ ಹೇಳ್ಕೊಂಡು ಬಂದ್ವಿ. 2ನೇ ರಿಪೋರ್ಟ್ ಅಲ್ಲಿ ಏನೇನಿದೆ ಅನ್ನೋದು ಕೂಡ ಕೂಲಂಕುಷವಾಗಿ ಪೊಲೀಸರ ಕೈಗೆ ಸೇರ್ಕೊಂಡಿದೆ. ಇದೀಗ 2ನೇ ಒಂದು ರಿಪೋರ್ಟ್ ಬಂದಿರುವಂತದ್ದು. ದರ್ಶನ್ ಬಟ್ಟೆ ಮೇಲೆ ರಕ್ತದ ಕಲೆಗಳಾಗಿದೆ. ಆರ್ ನಗರದ ನಿವಾಸದಲ್ಲಿ ವಶಕ್ಕೆ ಪಡೆದಿದ್ದ ಬಟ್ಟೆಗಳು, ಜೊತೆಗೆ ಕಪ್ಪು ಬಣ್ಣದ ಟಿ ಶರ್ಟ್, ನೀಲಿ ಕಲರ್ ಜೀನ್ಸ್ ಪ್ಯಾಂಟ್ ಅನ್ನ ಅವತ್ತಿನ ದಿನ ದರ್ಶನ್ ಅವರು ಹಾಕೊಂಡಿದ್ರು. ಆರ್ ನಗರ ನಿವಾಸದಲ್ಲಿ ಈ ಬಟ್ಟೆಗಳನ್ನೆಲ್ಲ ಕೂಡ ವಶಕ್ಕೆ ಪಡ್ಕೊಂಡಿದ್ರು. ಕಪ್ಪು ಬಣ್ಣದ ಟಿ ಶರ್ಟ್ ಹಾಗೆ
ಬ್ಲೂ ಕಲರ್ ಅಂದ್ರೆ ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್ ಅನ್ನ ಅವತ್ತು ಧರಿಸಿದ್ರು. ಈ ಎರಡು ಬಟ್ಟೆಗಳಲ್ಲೂ ಕೂಡ ರೇಣುಕಾ ಸ್ವಾಮಿಯ ರಕ್ತ ಪತ್ತೆಯಾಗಿದೆ. FSL ವರದಿಯಲ್ಲಿ ಪ್ಯಾಂಟ್ನಲ್ಲಿ ಚಿಮ್ಮಿದ ರೀತಿಯಲ್ಲಿ ರಕ್ತ ಪತ್ತೆಯಾಗಿರುವಂತದ್ದು. ಬಟ್ಟೆ ತೊಳೆದಿದ್ದಾರೆ, ಆದ್ರೂ ಕೂಡ ಲೂಮಿನಾಲ್ ಟೆಸ್ಟ್ ನಲ್ಲಿ ಈ ರಕ್ತದ ಕಲೆ ಪತ್ತೆಯಾಗಿದೆ ಇದೀಗ. ಎಸ್, FSL ರಿಪೋರ್ಟ್ 2 ಕೂಡ ಪೊಲೀಸರ ಕೈ ಸೇರಿದೆ. ಇದರಲ್ಲಿ ಬಟ್ಟೆಗಳು ಮೇನ್ ಸಾಕ್ಷಿಯಾಗಿದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಅವತ್ತಿನ ದಿನ ಅವರು ಕಪ್ಪು ಬಣ್ಣದ ಟಿ ಶರ್ಟ್ ಹಾಗೆ ನೀಲಿ ಕಲರ್ ಜೀನ್ಸ್ ಅನ್ನ ತೊಟ್ಟಿದ್ರು. ಎರಡು ಬಟ್ಟೆಲು ಕೂಡ ರಕ್ತದ ಕಲೆ ಹಾಗಾದ್ರೆ FSL 2 ರಿಪೋರ್ಟ್ ಕೂಡ ಸಿಕ್ಕಿದೆ. ಜೊತೆಗೆ FSL ರಿಪೋರ್ಟ್ ನಂಬರ್ 3 ಕೂಡ ಪೊಲೀಸರ ಕೈಗೆ ಸಿಕ್ಕಿರುವಂತದ್ದು. ಹಾಗಾದ್ರೆ ಅದರಲ್ಲಿ ಏನಿದೆ ಅನ್ನೋದಾದ್ರೆ ಲಾಠಿ, ದೊಣ್ಣೆ, ಬೆಲ್ಟ್ನಲ್ಲೂ ಕೂಡ ರಕ್ತದ ಮಾದರಿ ಪತ್ತೆಯಾಗಿದೆ. ರೇಣುಕಾ ಸ್ವಾಮಿ ಹಲ್ಲೆಗೆ ಬಳಸಿದ ವಸ್ತುಗಳು ಕೂಡ ಸಾಕ್ಷಿಯಾಗಿದೆ. ಇದೀಗ ಲಾಠಿ, ದೊಣ್ಣೆ, ಬೆಲ್ಟ್ ಅಲ್ಲಿ ರಕ್ತದ ಮಾದರಿ. ಇದ್ರ ಜೊತೆಗೆ FSL ರಿಪೋರ್ಟ್ ನಂಬರ್ 3. ಹಾಗಾದ್ರೆ ಇದ್ರಲ್ಲಿ ಏನಿದೆ ಅನ್ನೋದಾದ್ರೆ ಲಾಠಿ, ಬೆಲ್ಟ್ ಎಲ್ಲ ಕೂಡ ಸಿಕ್ಕಿದೆ. ರೇಣುಕಾ ಸ್ವಾಮಿಯನ್ನ ಹಲ್ಲೆಗೆ ಮಾಡಿದಂತಹ ಅದಕ್ಕೆ ಬಳಸಿದಂತಹ ವಸ್ತುಗಳು ಕೂಡ ಇದರಲ್ಲಿ ಸಿಕ್ಕಿದೆ. ಲಾಠಿ, ದೊಣ್ಣೆ, ಬೆಲ್ಟ್ ನಲ್ಲಿ ರಕ್ತದ ಮಾದರಿ ಸಿಕ್ಕಿರುವಂತದ್ದು. ದರ್ಶನ್ ಮನೆಯಲ್ಲಿದ್ದ ಲಾಠಿಯಲ್ಲಿ ರಕ್ತದ ಕಲೆ ಇದೀಗ ಪತ್ತೆಯಾಗಿದೆ. ರಿಪೀಸ್ ಪಟ್ಟಿ, ದೊಣ್ಣೆಗಳ ಮೇಲೂ ಕೂಡ ರಕ್ತದ ಮಾದರಿ ಇದೀಗ ಪತ್ತೆಯಾಗಿದೆ. DNA ಪರೀಕ್ಷೆಯಲ್ಲೂ ಕೂಡ ರಕ್ತದ ಮಾದರಿ ಇದೀಗ ದೃಢಪಟ್ಟಿರುವಂತದ್ದು. FSL ರಿಪೋರ್ಟ್ ನಂಬರ್ 3 ನೋಡೋದಾದ್ರೆ ರೇಣುಕಾ ಸ್ವಾಮಿಗೆ ಯಾವ ರೀತಿ ಭರ್ಬರವಾಗಿ ಹೊಡೆದು ಕೊಲೆ ಮಾಡಲಾಗಿತ್ತು ಅಂತ ಹೇಳಲಾಗ್ತಿತ್ತು, ಅದಕ್ಕೆ ಈಗ ಸಾಕ್ಷಿಗಳು ಸಿಕ್ಕಿದೆ. ಹಾಗಾದ್ರೆ ಏನೇನಿದೆ ರಿಪೋರ್ಟ್ ನಂಬರ್ 3 ಅಲ್ಲಿ ಅನ್ನೋದಾದ್ರೆ ಲಾಠಿ, ದೊಣ್ಣೆ, ಬೆಲ್ಟ್ ನಲ್ಲಿ ಏನು ಹೊಡೆದಿದ್ರು ಅದಕ್ಕೆ ಸಂಬಂಧಿಸಿದಂತಹ ವಸ್ತುಗಳಲ್ಲಿ ಸಾಕ್ಷ್ಯ ಲಭಿಸಿರುವಂತದ್ದು. ಜೊತೆಗೆ ದರ್ಶನ್ ಮನೆಯಲ್ಲೇ ಆ ಲಾಠಿಯಲ್ಲಿದ್ದಂತಹ ರಕ್ತದ ಕಲೆ ಕೂಡ ಪತ್ತೆಯಾಗಿದೆ. ರಿಪೀಸ್ ಪಟ್ಟಿ, ದೊಣ್ಣೆಗಳ ಮೇಲೂ ಕೂಡ ರಕ್ತದ ಮಾದರಿ. DNA ಪರೀಕ್ಷೆಯಲ್ಲೂ ಇದೇ ರಕ್ತ ಅಂದ್ರೆ ರೇಣುಕಾ ಸ್ವಾಮಿಯವರ ರಕ್ತದ ಮಾದರಿಯೇ ದೃಢವಾಗಿರುವಂತದ್ದು. ಎಸ್, ಹಾಗಾದ್ರೆ FSL ರಿಪೋರ್ಟ್ ನಂಬರ್ 4 ಕೂಡ ಪೊಲೀಸರ ಕೈ ಸೇರಿದೆ. ಹಾಗಾದ್ರೆ ಆ ರಿಪೋರ್ಟ್ ನಲ್ಲಿ ಏನೇನಿದೆ ಅನ್ನೋದಾದ್ರೆ ಮೊಬೈಲ್ ರಿಟ್ರೀವ್ ನಲ್ಲಿ ದರ್ಶನ್ನ ಪಾತ್ರ ಇದೆ ಅಂತ ಹೇಳಲಾಗ್ತಾ ಇದೆ. ಕೊಲೆಯಾದ ಬಳಿಕ ದರ್ಶನ್ ಪವಿತ್ರ ಗೌಡ ಮೀಟ್ ಕೂಡ ಆಗಿದ್ರಂತೆ. ಹಾಗಾದ್ರೆ FSL ರಿಪೋರ್ಟ್ ನಂಬರ್ 4 ಅಂದ್ರೆ ಮೊಬೈಲ್ ರಿಟ್ರೀವ್ ನಲ್ಲಿ ದರ್ಶನ್ ಪಾತ್ರ ಇದೆ. ಕೊಲೆಯಾದ ಬಳಿಕ ದರ್ಶನ್ ಹಾಗೆ ಪವಿತ್ರ ಗೌಡ ಮೀಟ್ ಕೂಡ ಮಾಡಿದ್ದಾರೆ. ಆರೋಪಿಗಳು ಮೀಟಿಂಗ್ ಮಾಡಿರೋ ಬಗ್ಗೆ ಸಾಕ್ಷಿ ಕೂಡ ಸಿಕ್ಕಿದೆ. ಪೊಲೀಸರ ಭಯದಿಂದ CCTV ವಿಡಿಯೋವನ್ನ ಡಿಲೀಟ್ ಮಾಡಲಾಗಿದೆ. ಟೆಕ್ನಿಷಿಯನ್ ಅನ್ನ ಕರೆಸಿ ವಿಡಿಯೋ ಡಿಲೀಟ್ ಮಾಡಿದ್ದಾರೆ ದರ್ಶನ್. CCTV DVR ಗಳ ರಿಟ್ರೀವ್ ಮಾಡಿದ್ದ FSL. ಎಸ್, ಕೊನೆಗೂ ಕೂಡ ನಮಗೆ ಯಾವ ಒಂದು CCTVಯ ಫುಟೇಜ್ ಸಿಗ್ತಾ ಇಲ್ಲ, ಡಿಲೀಟ್ ಆಗಿದೆ ಅಂತ ಹೇಳಲಾಗ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತಹ ಬಿಗ್ ಬ್ರೇಕಿಂಗ್ ಇದು. ಯಾಕಂದ್ರೆ ಈ ಹಿಂದೆ ಮೊಬೈಲ್ ರಿಟ್ರೀವ್ ನಲ್ಲೂ ಕೂಡ ದರ್ಶನ್ ಅವರ ಪಾತ್ರ, ದರ್ಶನ್ ಅವರ ಕೈ ಚಳಕ ಇದರಲ್ಲಿ ಎದ್ದು ಕಾಣ್ತಾ ಇದೆ. ಯಾಕಂದ್ರೆ FSL ರಿಪೋರ್ಟ್ ನಂಬರ್ 4 ನಲ್ಲಿ ಕೊಲೆಯಾದ ನಂತರ ರೇಣುಕಾ ಸ್ವಾಮಿ ಅವರನ್ನ ಕೊಲೆ ಮಾಡಿದ ನಂತರ ದರ್ಶನ್ ಹಾಗೆ ಪವಿತ್ರ ಗೌಡ ಇಬ್ರು ಸೇರಿ ಮೀಟ್ ಆಗಿದ್ದಾರೆ. ಆರೋಪಿಗಳು ಮೀಟ್ ಮಾಡಿ CCTV ವಿಡಿಯೋವನ್ನ ಫುಟೇಜ್ ಅನ್ನ ಡಿಲೀಟ್ ಮಾಡಿದ್ದಾರೆ. ಇದಕ್ಕೆ ಸಾಕ್ಷಿ ಕೂಡ ಸಿಕ್ಕಿದೆ. ಇದೀಗ ಸಾಕ್ಷಿ ಏನಪ್ಪಾ ಅಂದ್ರೆ ಟೆಕ್ನಿಷಿಯನ್ ಅನ್ನ ಕರೆಸಿ ಇದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋವನ್ನ ದರ್ಶನ್ ಅವರು ಡಿಲೀಟ್ ಮಾಡಿಸಿದ್ದಾರೆ. CCTV DVR ಗಳ ರಿಟ್ರೀವ್ ಮಾಡಿದಂತಹ FSL ಈಗ ಬಟಾ ಬಯಲು ಮಾಡಿದೆ ದರ್ಶನ್ ಅವರ ಹಾಗೆ ಪವಿತ್ರ ಗೌಡ ಅವರ ಸೀಕ್ರೆಟ್ ಮೀಟಿಂಗ್ ಅನ್ನ. ಹಾಗಾದ್ರೆ FSL ರಿಪೋರ್ಟ್ ನಂಬರ್ 4ಕ್ಕೆ ಮುಗಿದೋಯ್ತಾ ದರ್ಶನ್ ಅವರ ಕೈ ಚಳಕ ಅನ್ನೋದಾದ್ರೆ FSL ರಿಪೋರ್ಟ್ ನಂಬರ್ 5 ಕೂಡ ಪೊಲೀಸರ ಕೈ ಸೇರಿದೆ. ಶವ ಸಾಗಾಟದ CCTV ಕೂಡ ಪೊಲೀಸರ ಕೈ ಸೇರಿರುವಂತದ್ದು. FSL ರಿಪೋರ್ಟ್ ನಂಬರ್ 5 ಹಾಗಾದ್ರೆ ಇದರಲ್ಲಿ ಏನೇನಿದೆ ಅನ್ನೋದಾದ್ರೆ ಶವ ಸಾಗಾಟದ CCTV ಫುಟೇಜ್
ರೇಣುಕಾಸ್ವಾಮಿ ಶೆಡ್ಗೆ ಕರೆತರುವಂತಹ ಸಿಸಿಟಿವಿ ಫುಟೇಜ್ ಸಿಕ್ಕಿದೆ. ರೇಣುಕಾ ಹತ್ಯೆ ಬಳಿಕ ಶವ ಸಾಗಿಸುವಂತಹ ಸಿಸಿಟಿವಿ ರಿಟ್ರೀವ್, ಶೆಡ್ಗೆ ಬರುವ 11 ವಾಹನಗಳ ದೃಶ್ಯ ಕೂಡ ಮ್ಯಾಚಿಂಗ್ ಆಗ್ತಾ ಇದೆ. ದರ್ಶನ್ ಜೀಪ್ ಸ್ಕಾರ್ಪಿಯೋ ಕೂಡ ಸಾಕ್ಷಿಯಾಗಿ ಲಭಿಸಿದೆ. ರೇಣುಕಾ ಸ್ವಾಮಿಯನ್ನ ಕರೆತಂದಂತಹ ಇಟಿಯೋಸ್ ಕೂಡ ಸಾಕ್ಷಿಯಾಗಿ ಪರಿಣಮಿಸಿರುವಂತದ್ದು. ಒಟ್ನಲ್ಲಿ ನಾವೇನು ಬರೀ ಬ್ಲಡ್ ಇಂದ ಮಾತ್ರನಾ ಅಥವಾ ಸಿಸಿಟಿವಿಯಿಂದ ಮಾತ್ರನಾ, ಬಟ್ಟೆಯಿಂದ ಮಾತ್ರನಾ ಅಂತ ನೋಡೋದಾದ್ರೆ ಪ್ರತಿ ಒಂದು ಹಂತದಲ್ಲೂ ದರ್ಶನ್ ಅವರು ರೆಡ್ ಹ್ಯಾಂಡ್ ಆಗಿ ಇವಾಗ ಸಿಕ್ಕು ಬೀಳ್ತಾ ಇದ್ದಾರೆ. ಅದೇನಪ್ಪಾ ಅಂದ್ರೆ ರೇಣುಕಾ ಸ್ವಾಮಿ ಅವ್ರನ್ನ ಚಿತ್ರದುರ್ಗದಿಂದ ಏನು ತಗೊಂಡ್ ಬಂದ್ರು, ಕರೆದು ತಗೊಂಡು ಬರುವ ಸಮಯದಲ್ಲಿ ಶೆಡ್ಗೆ ಬರುವ 11 ವಾಹನಗಳ ದೃಶ್ಯಗಳು ಕೂಡ ಮ್ಯಾಚ್ ಆಗ್ತಿದೆ. ಹಾಗಾದ್ರೆ ಯಾವ್ಯಾವ ದೃಶ್ಯ ಮ್ಯಾಚ್ ಆಗ್ತಾ ಇದೆ, ಏನಿದು ವಿಚಾರ ಅಂತ ನೋಡೋದಾದ್ರೆ ದರ್ಶನ್ ಅವರ ಜೀಪ್ ಸ್ಕಾರ್ಪಿಯೋ ಕೂಡ ಸಾಕ್ಷಿಯಾಗಿ ಪರಿಣಮಿಸಿದೆ. ಎಸ್, ಎಲ್ಲರಿಗೂ ಗೊತ್ತಿರೋ ಹಾಗೆ ರೆಡ್ ಕಲರ್ ಸ್ಕಾರ್ಪಿಯೋ ದರ್ಶನ್ ಅವರು ಓಡಿಸುವಂತಹ ಒಂದು ವಾಹನ. ಇದ್ರ ಹಿಂದೆ ಸಿಸಿಟಿವಿ ಫುಟೇಜ್ ನಲ್ಲೂ ಕೂಡ ಆ ವಾಹನ ಕಾಣಿಸ್ಕೊಂಡಿತ್ತು. ಅದನ್ನ ನನ್ನ ವಾಹನ ಅಲ್ಲ ಅಂತ ಕೂಡ ದರ್ಶನ್ ಅವರು ಅಲ್ಲಗೆಳೆದಿದ್ರು. ಆದ್ರೆ ಇದೀಗ ರಿಪೋರ್ಟ್ ನಂಬರ್ 5, FSL ರಿಪೋರ್ಟ್ ನಂಬರ್ 5 ನಲ್ಲಿ ಶವ ಸಾಗಾಟ ಮಾಡಿರುವಂತಹ ಸಿಸಿಟಿವಿ ಸಿಕ್ಕು ಬಿದ್ದಿರುವಂತದ್ದು. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮೀಪತಿ. ಎಸ್ ಲಕ್ಷ್ಮೀಪತಿ, ಇವಾಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾನೆ ಇದೆ. ಇದೀಗ FSL ವರದಿ ಪೊಲೀಸರ ಕೈಗೆ ಸಿಕ್ಕಿದೆ. ಎಲ್ಲಾ ರೀತಿಯ ತನಿಖೆಯನ್ನ ಮಾಡಿ ಹಲವಾರು ವಿಚಾರಗಳನ್ನ ಅಂದ್ರೆ ಕಲೆ ಹಾಕೊಂಡಿದ್ದಾರೆ. ಯಾವ್ಯಾವ ವಿಚಾರ ಹಾಗಾದ್ರೆ ಹೇಳ್ತಾ ಹೋಗೋದಾದ್ರೆ? ಡೈನಾ, ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಯಾಕೆಂತಂದರೆ ಈ ಕೊಲೆ ಪ್ರಕರಣ ತುಂಬಾ ಹೈ ಪ್ರೊಫೈಲ್ ಕೊಲೆ ಪ್ರಕರಣ ಆಗಿರ್ತಕ್ಕಂಥದ್ದು. ಮತ್ತು ಅದರಲ್ಲೂ ಕೂಡ ನಟ ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾ ಸ್ವಾಮಿಯನ್ನು ಬರ್ಬರವಾಗಿ ಅತ್ಯಂತ ಹೀನಾಯವಾಗಿ ಕೊಂದು ಹಾಕಿರ್ತಕ್ಕಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಕೊಲೆ ಕೇಸನ್ನು ಮುಚ್ಚಿ ಹಾಕಲು ಸಾಕ್ಷ್ಯನಾಶ ಪ್ರಯತ್ನ ಕೂಡ ಮಾಡಿರ್ತಕ್ಕಂಥದ್ದು. ಅದು ಕೊಲೆಗಿಂತ ಅತ್ಯಂತ ಪ್ರಭಾವಿಯಾಗಿರ್ತಕ್ಕಂಥದ್ದು ಸಾಕ್ಷ್ಯನಾಶ ಮಾಡ್ತಕ್ಕಂಥ ಕೆಲಸ, ಅದು ದೊಡ್ಡ ಕ್ರಿಮಿನಲ್ಲು. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗಾಗಲೇ ಆರೋಪಿಗಳನ್ನು ಅರೆಸ್ಟ್ ಮಾಡಿ ಜೈಲಿಗೂ ಕೂಡ ಕಳಿಸಿದೆ. ಅದಾದ ಬಳಿಕ ಪ್ರಕರಣದ ಚಾರ್ಜ್ ಶೀಟನ್ನು ಫೈಲ್ ಮಾಡಬೇಕಾಗುತ್ತೆ, ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಅಂದರೆ ಯಾವುದೇ ಒಂದು ಪ್ರಕರಣ ಏನಿದೆ, ಈ ಒಂದು ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಏನೆಲ್ಲ ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದೀವಿ ಮತ್ತು ಯಾವ ರೀತಿಯಾಗಿರ್ತಕ್ಕಂಥ ಎವಿಡೆನ್ಸು ವಿಟ್ನೆಸಸ್ಸನ್ನು ಕಲೆ ಹಾಕಿದ್ದೀವಿ ಅನ್ನೋದನ್ನು ಕೂಡ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಫೈಲ್ ಮಾಡಲಿಕ್ಕೆ ಏನೆಲ್ಲ ಬೇಕು ಸಾಕ್ಷ್ಯಗಳು ಅದನ್ನು ಸಂಗ್ರಹ ಮಾಡಲು ಪೊಲೀಸರು ಒಂದು FSL ತಂಡವನ್ನು ಆ ದಿನ ಘಟನಾ ಸ್ಥಳಕ್ಕೆ ಕರೆಸ್ಕೊಂಡಿದ್ರು. ಜೊತೆಗೆ ಅಲ್ಲಿ FSL ಟೀಮು ಸಾಕಷ್ಟು ಒಂದು ಸಾಕ್ಷ್ಯಗಳನ್ನು ಕಲೆ ಹಾಕಿತ್ತು. ಅದೇ ರೀತಿಯಾಗಿ CCTV ಫುಟೇಜ್ ಆಗಿರ್ಬೋದು ಮತ್ತು ಅಲ್ಲಿದ್ದಂಥ ರಕ್ತ ಮಾದರಿ, ಬಹಳ ಮುಖ್ಯವಾಗಿ ಏನು ರೇಣುಕಾ ಸ್ವಾಮಿಯನ್ನು ಹಲ್ಲೆ ಮಾಡಿ ಕೊಲೆ ಮಾಡಿದಂಥ ಸಂದರ್ಭದಲ್ಲಿ ಯಾವೆಲ್ಲ ರೀತಿಯಾಗಿ ಮಾಡಿದ್ರು ಅಂತಕ್ಕಂಥದ್ದು ದೃಶ್ಯಾವಳಿಗಳು CCTVಯಲ್ಲಿ ಪತ್ತೆ ಆದರೆ ಅವರ ಒಂದು ಮೈಯಿಂದ ಹೊರಚಿಮ್ಮಿದಂಥ ಬ್ಲಡ್ ಆಗಿರ್ಬೋದು ಮತ್ತು ಅವರಿಗೆ ಹೊಡೆದಂಥ ಮಾರಕಾಸ್ತ್ರಗಳು, ಸಪೋಸ್ ಲಾಠಿ ಆಗಿರ್ಬೋದು, ದೊಣ್ಣೆ ಆಗಿರ್ಬೋದು, ಮತ್ತು ಬೆಲ್ಟ್ ಆಗಿರ್ಬೋದು, ಮತ್ತು ಕಾಲಿಂದ ಒದ್ದಂಥ ಬೂಟ್ಗಳಾಗಿರ್ಬೋದು, ಜೊತೆಗೆ ಆ ರೇಣುಕಾ ಸ್ವಾಮಿಯನ್ನು ಅಲ್ಲಿದ್ದಂತಹ ಏನು ಲಾರಿ ಏನಿತ್ತು ಅಲ್ಲಿ ಆ ಗೋಡನಲ್ಲಿದ್ದಂಥ ಲಾರಿಯ ಹಿಂಭಾಗಕ್ಕೆ ಅವರ ತಲೆಯನ್ನು ಜಜ್ಜಲಾಗಿತ್ತು ಅಂತಕ್ಕಂಥದ್ದು ಕೂಡ ಅಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದು. ಸೊ ಆ ಜಜ್ಜಿದಂಥ ಸಂದರ್ಭದಲ್ಲಿ ಅವರ ತಲೆಯಿಂದ ಏನು ಬ್ಲಡ್ ಚಿಮ್ಮಿತ್ತು ಆ ಲಾರಿಗೆ, ಆ ಬ್ಲಡ್ ಸ್ಯಾಂಪಲನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಮತ್ತು ಜೊತೆಗೆ ಇವರು ಏನು ಆರೋಪಿಗಳಿದ್ದಾರೆ, ಇವರು ಆರೋಪಿಗಳ ಎಲ್ಲರ ಬಳಿ ಕೂಡ ಇದ್ದಂತಹ ಮೊಬೈಲ್ಗಳನ್ನು ಕೂಡ ಅವರು ವಶಕ್ಕೆ ಪಡೆದುಕೊಂಡು ಅದನ್ನು ಹೈದರಾಬಾದ್ನಲ್ಲಿರ್ತಕ್ಕಂಥ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸ್ಕೊಳ್ಳಲಾಗಿತ್ತು. ಸೊ ಇದೀಗ ಹೈದರಾಬಾದ್ಗೆ ಇಲ್ಲಿ ಸಂಗ್ರಹ ಆದಂಥ ಸಂದರ್ಭದಲ್ಲಿ, ಏನು ಹತ್ಯೆ ಆದಂಥ ಸಂದರ್ಭದಲ್ಲಿ ಸಾಕ್ಷಿಗಳು ಏನೇನು ಕಲೆ ಹಾಕಿದ್ರು ಪೊಲೀಸರು, ತನಿಖಾಧಿಕಾರಿಗಳು, ಆ ಎಲ್ಲವನ್ನು ಕೂಡ ಹೈದರಾಬಾದಿನ FSL ಏನು ವಿಧಿವಿಜ್ಞಾನ ಪ್ರಯೋಗಾಲಯ ಇದೆ ಅಲ್ಲಿ ಕಳಿಸಿದ್ರು. ಸೊ ಸದ್ಯ ಈಗ 70% ಏನು FSL ರಿಪೋರ್ಟ್ ಬಂದಿರತಕ್ಕಂಥದ್ದು. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಯಾವೆಲ್ಲ ರಿಪೋರ್ಟ್ ತನಿಖಾಧಿಕಾರಿಗಳ ಕೈ ಸೇರಿದೆ ಅಂತ ನಾವು ನೋಡೋದಾದ್ರೆ, ಏನು ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ದು ಕಳಿಸಲಾಗಿತ್ತಲ್ಲ ಆ ಒಂದು ರಿಪೋರ್ಟ್ ಕೂಡ ಸೇರಿರ್ತಕ್ಕಂಥದ್ದು. ಮತ್ತು ಆರೋಪಿಗಳು ಆ ದಿನ ಧರಿಸಿದ್ದಂತಹ ಬಟ್ಟೆಗಳಾಗಿರ್ಬೋದು, ಬಳಸಿದಂತಹ ಮಾರಕಾಸ್ತ್ರಗಳಾಗಿರ್ಬೋದು ಇತ್ಯಾದಿಗಳು ಸೇರಿದಂತೆ ಎಲ್ಲವೂ ಕೂಡ ಈಗ FSL ವರದಿ ತನಿಖಾಧಿಕಾರಿಗಳ ಕೈ ಸೇರಿದೆ. ಆದರೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಎಲೆಕ್ಟ್ರಿಕ್ ಏನು ಡಿವೈಸಸ್ ಅಂತ ನಾವು ಕರಿತೀವಿ, ಮೊಬೈಲ್ಗಳಾಗಿರ್ಬೋದು ಮತ್ತು ಅಲ್ಲಿ ಬಳಸಿದಂಥ ಎಲೆಕ್ಟ್ರಿಕ್ ಡಿವೈಸ್ ಆಗಿರ್ಬೋದು ಮತ್ತು ಕೆಲವು CCTV ಫುಟೇಜಸ್, ಅಂದರೆ ಇವರು ಈ ಒಂದು
ಒಂದು ಹತ್ಯೆ ಮಾಡೋಕ್ಕೂ ಮುಂಚೆ ಸಂಚು ಮಾಡಿದಂಥ ಒಂದು ಹೋಟೆಲಲ್ಲಿ ಮೀಟಿಂಗ್ ಮಾಡಿದಂಥ ಸ್ಟೋನಿ ಬ್ರೂಕ್ ಹೋಟೆಲ್ CCTV ಆಗಿರ್ಬೋದು, ಮತ್ತು ಶೆಡ್ಗೆ ಯಾರು ಕೊಲೆಯಾದ ವ್ಯಕ್ತಿಯನ್ನು ಕರ್ಕೊಂಡು ಹೋಗ್ತಕ್ಕಂಥ CCTV ಫುಟೇಜ್ ಆಗಿರ್ಬೋದು, ಮತ್ತು ಶೆಡ್ಗೆ ಇತರೆ ಆರೋಪಿಗಳು ಬಂದಂಥ ಮತ್ತು ಹೋದಂತಹ CCTV ಫುಟೇಜ್ ಆಗಿರ್ಬೋದು, ಜೊತೆಗೆ ಅಲ್ಲಿ ಹತ್ಯೆ ಮಾಡಿ ಬಳಿಕ ರೇಣುಕಾಸ್ವಾಮಿಯನ್ನ ಶವವನ್ನು ಬಿಸಾಡಲಿಕ್ಕೆ ಹೋದಂಥ ವೆಹಿಕಲ್ಸ್ ಹೋದಂಥ ಜಾಗದ CCTV ಫುಟೇಜ್ ಆಗಿರ್ಬೋದು, ಈ ಎಲ್ಲವನ್ನು ಕೂಡ ಕಲೆಕ್ಟ್ ಮಾಡಿ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸ್ಕೊಟ್ಟಿದ್ರು. ಅದರ ವರದಿ ಕೂಡ ಬಂದಿದೆ. ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ಏನು CCTV ಫುಟೇಜಸ್ ಇದ್ದಾವೆ, ಜೊತೆಗೆ ಆರೋಪಿಗಳು ಬಳಸಿದಂಥ ಐಫೋನ್ಗಳು ತುಂಬ ಕಾಸ್ಟ್ಲಿಯೆಸ್ಟ್ ಫೋನ್ಗಳು, ಮತ್ತು ಅವುಗಳ ರಿಟ್ರೀವ್ ಮಾಡೋದು ಕೂಡ ಅಷ್ಟೇ ಕಷ್ಟವಾದಂಥ ಕೆಲಸ. ಸೊ ಅವುಗಳು ಕೂಡ ರಿಟ್ರೀವ್ ಮಾಡಲಾಗಿದೆ. ಆದರೆ ಅದನ್ನು ಪೊಲೀಸರು ಮತ್ತೊಮ್ಮೆ ಎಕ್ಸಾಮೈನ್ ಮಾಡ್ತಾರೆ. ಅಂದರೆ ಈಗಾಗಲೇ ಏನು ಒಂದು ರಿಪೋರ್ಟ್ ಬಂದಿದೆ, ಅವರ ಮೊಬೈಲಲ್ಲಿ ರಿಟ್ರೀವ್ ಆಗಿರ್ತಕ್ಕಂಥ ಡಾಟಾ ಆಗಿರ್ಬೋದು, ಮತ್ತೊಂದಾಗಿರ್ಬೋದು CCTV DVRಗಳ ಡಾಟಾ ಆಗಿರ್ಬೋದು, ಅವೆಲ್ಲವನ್ನು ಕೂಡ ಎಲೆಕ್ಟ್ರಿಕ್ ಡಿವೈಸ್ಗಳನ್ನು ಎಕ್ಸಾಮೈನ್ ಮಾಡಲಿಕ್ಕೆ ಈಗ ಹೈದರಾಬಾದ್ಗೆ ಕಳಿಸಿದ್ದಾರೆ. ಕೇವಲ 70-80% ಅಷ್ಟೇ ಬಂದಿದೆ. ಇನ್ನೂ 30% ಅಂದರೆ CCTV ಏನಿದೆ, ಮೊಬೈಲ್ಸ್ ಏನಿದ್ದಾವೆ, ಎಲೆಕ್ಟ್ರಾನಿಕ್ ಡಿವೈಸ್ಗಳು ಏನೇನು ಬಳಸಿದ್ರು ಅವರು ಹಲ್ಲೆ ಮಾಡಲಿಕ್ಕೆ ಅಥವಾ ಹತ್ಯೆ ಮಾಡಲಿಕ್ಕೆ, ಅವುಗಳು ಕೂಡ ಏನು ವರದಿ ಬರಬೇಕಾಗಿದೆ. ಸಾಮಾನ್ಯವಾಗಿ ಯಾವುದೇ ಒಂದು ಹತ್ಯೆ ಪ್ರಕರಣಗಳಲ್ಲಿ 90 ದಿನಗಳ ಒಳಗೆ ಒಂದು ಚಾರ್ಜ್ ಶೀಟನ್ನು ಫೈಲ್ ಮಾಡಬೇಕಾಗುತ್ತೆ. ಈಗಾಗಲೇ ಈ ಕೃತ್ಯ ನಡೆದು 60 ದಿನಗಳ ಮೇಲೆ ಆಗಿದೆ. ಹಾಗಾಗಿ ಪೊಲೀಸರು ಎಲ್ಲೊಂದು ಕಡೆ ಬೇಗ ಬರುತ್ತೆ, ಇದರ ಎಲ್ಲ ಕೂಡ FSL ರಿಪೋರ್ಟ್ ಅಂತ ಕಾಯ್ತಿದ್ರು. ಕೊಂಚ ಅವರಿಗೆ ನಿರಾಸೆ ಕೂಡ ಉಂಟಾಗಿರೋದಂತ ಹೌದು. ಒಟ್ಟಾರೆಯಾಗಿ ಪೊಲೀಸ್ನವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಜೊತೆಗೆ FSL ರಿಪೋರ್ಟ್ ಕೂಡ ಅವರ ಪರವಾಗಿ ಬಂದಿರತಕ್ಕಂಥದ್ದು. ಅಂದರೆ ಅವರು ಆ ಆರೋಪಿಗಳು ಏನಿದ್ದಾರೆ, ಆ ಆರೋಪಿಗಳ ಬಟ್ಟೆಗಳನ್ನು ಕೂಡ ಏನು FSL ಲ್ಯಾಬ್ಗೆ ಕಳಿಸಲಾಗಿತ್ತು. ಅವರು ಅದನ್ನು ವಾಶ್ ಮಾಡಿದ್ರು ಕೂಡ ಆ ಒಂದು ರಕ್ತದ ಕಲೆಗಳು ಲುಮಿನಲ್ ಟೆಸ್ಟ್ ಮೂಲಕ ಪತ್ತೆ ಹಚ್ಚಿದ್ದು. ಆರೋಪಿಗಳು ಏನಾವತ್ತು CCTV ಫುಟೇಜಲ್ಲಿ ಧರಿಸಿರ್ತಕ್ಕಂಥ ಬಟ್ಟೆಗಳು ಪತ್ತೆಯಾಗಿತ್ತು. ಅದೇ ಬಟ್ಟೆಗಳು ಕೂಡ ಅಲ್ಲಿಗೆ ಲ್ಯಾಬ್ಗೆ ಕಳಿಸಿದ ಸಂದರ್ಭದಲ್ಲಿ ಆ ಒಂದು ಬಟ್ಟೆಗಳ ಮೇಲೆ ರಕ್ತ ಪರೀಕ್ಷೆ, ರಕ್ತ ಇರತಕ್ಕಂಥದ್ದು, ರಕ್ತದ ಕಲೆ ಇರತಕ್ಕಂಥದ್ದು ಪತ್ತೆ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಎಲ್ಲೊಂದು ಕಡೆ ಏನು ಡಿವೈಸ್ ಏನು ಎಲೆಕ್ಟ್ರಿಕಲ್ ಆಗಿ ನಾವೇನು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದ್ದೀವಿ, CCTV ಆಗಿರ್ಬೋದು, ಮೊಬೈಲ್ ರಿಟ್ರೀವ್ ಆಗಿರ್ಬೋದು, ಏನು ಪೊಲೀಸರು ಸಂಗ್ರಹ ಮಾಡಿದ್ದಾರೆ, ಅದಕ್ಕೂ ಮತ್ತೆ ಈಗ ಲುಮಿನಲ್ ಟೆಸ್ಟ್ ಮೂಲಕ ಅವ್ರು ಧರಿಸಿದಂಥ ಬಟ್ಟೆಗಳಿಗೂ ಕೂಡ ಮ್ಯಾಚ್ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಪೊಲೀಸರು ಇದನ್ನು ಒಂದು ನೇರವಾಗಿ ನಿಷ್ಠೂರತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಯಾವುದೇ ಒತ್ತಡಕ್ಕೆ ಮಣಿದೆ ಅತ್ಯಂತ ಬೇಗವಾಗಿ ಒಂದು ಚಾರ್ಜ್ ಶೀಟ್ ಫೈಲ್ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಡಯಾನಾ. ಎಸ್ ಲಕ್ಷ್ಮೀಪತಿ, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ.